ನಮಸ್ಕಾರ ಸರ್. ಸರ್ ಇವತ್ತು ಇವತ್ತು ನೆನಸಾಗ್ಯದ. ಅದಕ್ಕೆಲ್ಲ ಇವತ್ತು ಶ್ರೀರಾಮ್ ಭಕ್ತರಿಗೆ ಎಲ್ಲರಿಗೆ ಇವತ್ತು ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಸ್ವಾಗತ ಸಲ್ಲಿಸ್ತೀನಿ. ದೇವಸ್ಥಾನ ಕೂಡ ಮುಂದೆ ಬರೋ ದಿನಗಳದಾಗ ಈ ದೇವಸ್ಥಾನ ಕೂಡ ಚಲೋ ಅದ್ದೂರಿಯಾಗಿ ಕಟ್ಟಿ ಇನ್ನೊಂದು ಸಲ ಮತ್ತು ಅವತ್ತಿನ ದಿವಸ ಎಲ್ಲರಿಗೆ ಅಭಿನಂದನೆ ಇದು ಮಾಡಿ ಜೈ ಶ್ರೀರಾಮ್. ಕಂಡೆ ಭರತ ಭೂಮಿ. ಈ ದೇಶದಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ. ಯಾಕೆ ಅಂತಂದರೆ ನಾವು ಹಾಗೂ ನಮ್ಮ ಹಿರಿಯರು ಕಂಡಿರ್ತಕ್ಕಂಥ ಒಂದು ಕನಸು ಹಾಗೂ ರಾಮ ಮಂದಿರ ಏನದ ಅಂತಂದ್ರಲ್ಲಿ ಎಷ್ಟೋ ಸಾವಿರ ಬಲಿದಾನಗಳನ್ನು ಅಲ್ಲಾಗಿದೆ. ಇವತ್ತಿನ ದಿನ ಅವರೆಲ್ಲರಿಗೂ ಆತ್ಮಕ್ಕೆ ಶಾಂತಿ ಸಿಕ್ಕಂಗಾಗಿದೆ. ಅದು ಇವತ್ತಿನ ಒಂದು ಶಾಂತಿಯ ಹಾಗೂ ಸುಖದ ಒಂದು ಸಮಯವಾಗಿದ್ದು ಅವರೆಲ್ಲ ಈ ರಾಮ ಮಂದಿರ ಉದ್ಘಾಟನೆ ಎಲ್ಲ ಕರಸೇವಕರಿಗೆ ನಾನು ಅರ್ಪಿಸುತ್ತೇನೆ ಮೊಟ್ಟ ಮೊದಲನೇದಾಗಿ. ಹಾಗೂ ಇಲ್ಲಿ ಜಯಸಿಂಹನಗರದಲ್ಲಿ ಕೆಲವು ಏನಿದ್ದಾರೆ ಅಂತಂದರೆ ಕರಸೇವಕರು ಅವರು ಕೂಡ ಇದ್ದಾರೆ. ಅವರಿಗೂ ನಾನು ಏನದ ಅಂತಂದ್ರೆ ಈ ರಾಮ ಮಂದಿರ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಅವರಿಗೂ ಏನದ ಅಂತಂದ್ರೆ ನಾನು ಹಾರ್ದಿಕ ಸ್ವಾಗತವನ್ನು ಅವರೆಲ್ಲ ಬಯಸ್ತೇನೆ. ಯಾವ ರೀತಿ ರಾಮ ಮಂದಿರ ಆಗಿತ್ತು ಅಂತಂದರೆ ಇದು ಸಾಧಾರಣ ಇರಲಿಲ್ಲ. ಭಾರತ ಒಂದೇ ಇಲ್ಲ, ಅನೇಕ ದೇಶಗಳು ಇದರ ವಿರೋಧವಾಗಿದ್ದವು. ಅದನ್ನೆಲ್ಲ ನಾವು ಎಲ್ಲ ತಲೆಯಲ್ಲಿಟ್ಕೊಂಡು ಈ ದೇಶದಲ್ಲಿ ರಾಮ ಮಂದಿರ ಆಗಬೇಕಂತಂದರೆ ಬಹಳ ಒಂದು ಸಂಕಲ್ಪದ ಒಂದು ವಿಷಯ. 500 ವರ್ಷಗಳ ಸತತ ಪ್ರಯತ್ನದ ನಂತರ ಇವತ್ತು ಒಂದು ಒಬ್ಬರ ನೇತೃತ್ವದಲ್ಲಿ ರಾಮ ಮಂದಿರ ಆಗಿದೆ. ಇಲ್ಲ ಅಂತಂದರೆ ಬಹುಶಃ ನಮ್ಮ ತಲೆಮಾರಿಲ್ಲ, ನಮ್ಮ ಮಕ್ಕಳ ತಲೆಮಾರು ಹೋದರೂ ಕೂಡ ರಾಮ ಮಂದಿರ ಆಗ್ತಿರಲಿಲ್ಲ. ಅದಕ್ಕೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಕೋರುತ್ತೇನೆ. ಇದೇ ರೀತಿ ಆ ರಾಮ ಮಂದಿರ ನಮಗೆ ಯಾಕೆ ಕರ್ನಾಟಕದವ್ರಿಗೆ ವಿಶೇಷತೆ ಅಂತಂದರೆ ಅರುಣ್ ಯೋಗಿರಾಜ್ ಅಂತ ನಮ್ಮ ಕರ್ನಾಟಕ ಮೈಸೂರದವರೇ ಆಗಿದ್ದು, ನಮ್ಮ ಮೂರ್ತಿ ಕೆತ್ತನೆ ಕೂಡ ಹಾಗೂ ಆ ಶಿಲೆ ಕೂಡ ನಮ್ಮ ರಾಜ್ಯದೇ ಆಗಿದ್ದು, ಅದಕ್ಕೂ ಕೂಡ ನಾನು ಹರ್ಷವನ್ನು ವ್ಯಕ್ತಪಡಿಸ್ತೇನೆ. ಎಲ್ಲಕ್ಕಿಂತ ದೊಡ್ಡ ವಿಷಯ ಏನಂತಂದರೆ ಆ ನಿರ್ಮಾಣದ ಉಸ್ತುವಾರಿಗಳಾಗಿರ್ತಕ್ಕಂಥ ಗೋಪಾಲ್ಜಿಯವರು ನನ್ನ ಗುರುಗಳು. ಇವತ್ತು ಸತತವಾಗಿ ಅಯೋಧ್ಯೆಯಲ್ಲಿ ಏನದಂತಂದ್ರೆ ಅವರು ಶ್ರಮವನ್ನು ಪಟ್ಟು ಇಡೀ ರಾಮ ಮಂದಿರ ನೋಡ್ಕೋತಾ ಇದ್ದಾರೆ. ನನಗೆ ಭಾಳಷ್ಟು ಸಂತೋಷ. ನಮ್ಮ ಮನೆಗೂ ಕೂಡ ಅವರು ಬಂದಿದ್ದರು. ಅದಕ್ಕೆ ನಾವು ಪುಣ್ಯವಂತರು. ನಮಗೆ ಇವತ್ತಲ್ಲಿ ಹೋಗ್ಲಿಕ್ಕಾಗಲಿಲ್ಲ, ನನ್ನ ಗುರುಗಳು ಅಲ್ಲಿದ್ದಾರೆ. ಅದಕ್ಕೆ ನನಗೆ ಭಾಳಷ್ಟು ಸಂತೋಷವಾಗಿದೆ. ಎಲ್ರಿಗೂ ಕೂಡ ರಾಮನವಮಿ ಹಬ್ಬನೇ ಇವತ್ತಿದೆ. ದೀಪಾವಳಿ ಹೇಗೆ ಸೀತಾಮಾತೆಯನ್ನು ತಂದರೂ ರಾಮ ಲಂಕೆಯಿಂದ ಹೇಗೆ ದೀಪಾವಳಿ ಆಚರಣೆ ಮಾಡಿದ್ರಲ್ಲ 21 ದಿವಸಕ್ಕೆ, ಇವತ್ತು ಈ ಭಾರತ ದೇಶದಲ್ಲಿ ಇವತ್ತಿನದ ಅಂತಂದ್ರು ಒಂದು ದೀಪಾವಳಿ ಹಬ್ಬ ಆಚರಣೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ತೀರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.